ದೂರದ ದುಬೈನಲ್ಲಿ ಕೂತು ಕನ್ನಡ ಪಾಠಶಾಲೆ ಮಾಡ್ತಿದ್ದೀರಿ. ಕರ್ನಾಟಕದ ಪಾಠಶಾಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಭಾಳ ಗೌರವ ಇದೆ. ನೀವು ಪ್ರೈವೇಟ್ ಕಾಲೇಜ್ಗಳು, ಸ್ಕೂಲ್ಗಳಲ್ಲಿ 20,000-30,000 ಸಂಬಳ ಕೊಡ್ತೀರಿ. ಬಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸಿಗೆ 50,000-80,000 ಸಂಬಳ ಕೊಟ್ಟು, ಅಷ್ಟೊಂದು ರಿಸೋರ್ಸ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು ಅವ್ರನ್ನ ಉಪಯೋಗಿಸ್ಕೊಳ್ದೆ ಹೋದರೆ ಅದು ನಮ್ಮ ಲಾಸ್, ನಮಗೆಲ್ಲ ಆಗುವಂಥ ನಷ್ಟ. ಸೊ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಅದಾದ ನಂತರ ಟೀಚಿಂಗ್ ಚೆನ್ನಾಗಿದೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಕನ್ನಡ ಮಾಧ್ಯಮನ ನಾವು ಮುಚ್ಚೋಕ್ಕೆ ಹೋಗ್ತಾ ಇರೋದು ಭಾಳ ದುರಂತ. ಯಾಕೆಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ನಾವು ಮಾಡಲೇ ಇಲ್ಲ ಪಾಠ ಅಂತಂದರೆ, ಸರ್ಕಾರದ ಮೊದಲನೇ ಆದ್ಯತೆ ಕನ್ನಡವಾಗಿರಬೇಕು, ನಮ್ಮ ಮಾತೃಭಾಷೆಯಾಗಿರಬೇಕು. ಬಟ್ ಅದನ್ನು ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ತೊಂದರೆ ಇಲ್ಲ, ಬಟ್ ಆದರೆ ಮಾತೃಭಾಷೆ ಬಿಡೋದಕ್ಕೆ ಹೆಂಗೆ ಸಾಧ್ಯ? ಅದು ಬಿಟ್ಟರೆ ನಾವು ನಶಿಸಿ ಹೋಗ್ತೀವಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎಲ್ಲ ನಶಿಸಿ ಹೋಗ್ತವೆ. ಅದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಕನ್ನಡ ಪಾಠಶಾಲೆಗಳನ್ನ ಮುಚ್ಚಬೇಡಿ.